ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಬೇಸಿಗೆ ಬಂದಿದೆ, ಮಕ್ಕಳಿಗೆ ಪರೀಕ್ಷೆಗಳು ಕೂಡ ಬಹುತೇಕ ಮುಗಿದಿರುತ್ತವೆ. ಕುಟುಂಬದ ಜೊತೆ ಒಂದು ಪ್ರವಾಸ ಮಾಡೋದಕ್ಕೆ ಸಾಕಷ್ಟು ಜನ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇರ್ತೀರಿ. ಹಿಲ್ ಸ್ಟೇಷನ್ನು, ಫಾಲ್ಸು, ಮತ್ತೊಂದು ಹೀಗೆ ಪ್ರಕೃತಿಯ ಮಡ್ಲಿಗೆ ಹೋದರೆ ಒಂದು ಉಲ್ಲಾಸ, ಆಹ್ಲಾದ, ಇನ್ನು ಒಂದು ವರ್ಷಕ್ಕಾಗುವಷ್ಟು ಎನರ್ಜಿ ಕೂಡ ಸಿಗುತ್ತೆ ಅಂತ ನಿಮ್ಗೆ ಅನ್ನಿಸ್ತಾ ಇರುತ್ತೆ. ಹಾಗೆ ಹೋಗುವವರಿಗೆ ಒಂದು ಸ್ವಲ್ಪ ಎಚ್ಚರಿಕೆ ಕೂಡ ಇರಲಿ. ಯಾಕೆಂದ್ರೆ ಪ್ರಕೃತಿ ಅನ್ನೋದು ಎಷ್ಟು ಸುಂದರನೋ ಅಷ್ಟೇ ಭಯಾನಕ ಕೂಡ. ಅಲ್ಲಿ ಸ್ವಲ್ಪ ಎಚ್ಚರ ತಪ್ಪಿದ್ರು ಅಪಾಯ ಅನ್ನೋದು ಕಟ್ಟಿಟ್ಟು ಬುತ್ತಿ. ಈಗ ಚಿಕ್ಕಮಗಳೂರಿನ ಅದ್ಭುತಗಳಲ್ಲಿ ಒಂದು ಅನ್ನಿಸ್ಕೊಳ್ಳೋ ಮಾಣಿಕ್ಯಧಾರದಲ್ಲಿ ಒಂದು ದುರಂತ ಸಂಭವಿಸಿದೆ. ಚಿಕ್ಕಮಗಳೂರನ್ನ ನೋಡೋದಕ್ಕೆ ಬಂದಿದ್ದ ಕೇರಳಂನ ಕುಟುಂಬದ ಕುಡಿಯೊಂದು ಪ್ರಪಾತದಲ್ಲಿ ಬಲಿಯಾಗಿ ಹೋಗಿದೆ. ಅಲ್ಲಿ ಆಕೆ ಕಾಲು ಜಾರಿ ಬಿದ್ಲಾ, ಬೇರೆ ಇನ್ನೇನಾದ್ರೂ ಅವಘಡ ಸಂಭವಿಸ್ತಾ ಅನ್ನೋ ಬಗ್ಗೆ ಈಗ ತನಿಖೆ ನಡೀತಾ ಇದ್ದು ಅಲ್ಲಿ ಪ್ರಕೃತಿಯ ಭಯಾನಕತೆಯ ಅನಾವರಣ ಕೂಡ ಆಗ್ತಾ ಇದೆ. ಹಾಗಾದ್ರೆ ಚಿಕ್ಕಮಗಳೂರಲ್ಲಿ ನಡೆದಿದ್ದಾದ್ರೂ ಏನು? ಪ್ರವಾಸಿಗರು ಅಂತಹ ಕಡೆಗಳಿಗೆ ಹೋದಾಗ ಎಚ್ಚರವಾಗಿರಬೇಕಾಗಿರೋದು ಯಾಕೆ ಮತ್ತು ಎಲ್ಲಿ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಅವರೆಲ್ಲ ಚಿಕ್ಕಮಗಳೂರಿನ ಸೌಂದರ್ಯವನ್ನು ನೋಡೋದಕ್ಕೆ ಅಂತ ಕೇರಳಂನಿಂದ ಬಂದಿದ್ರು. 40 ಜನರ ಆ ತಂಡ ಸಾಕಷ್ಟು ಸ್ಥಳಗಳನ್ನು ನೋಡಿಕೊಂಡು ದತ್ತಪೀಠದ ಬಳಿ ಇರುವ ಮಾಣಿಕ್ಯಧಾರ ಜಲಪಾತದ ಬಳಿಗೆ ಬಂತು. ಈ ಮಾಣಿಕ್ಯಧಾರ ಅನ್ನೋ ಜಲಪಾತ ಇದೆಯಲ್ಲ, ಅದು ಪ್ರಕೃತಿಯ ಅದ್ಭುತಗಳ ಪೈಕಿ ಒಂದು. ಬಂಡೆಯ ಮೇಲಿಂದ ಬೇರುಗಳ ಮೂಲಕ ತುಂತುರಾಗಿ ಬೀಳುವ ನೀರಲ್ಲಿ ಸಾಕಷ್ಟು ಔಷಧೀಯ ಗುಣಗಳಿವೆ ಅನ್ನೋ ನಂಬಿಕೆ ಇದೆ. ಹೀಗಾಗಿನೇ ಮಾಣಿಕ್ಯಧಾರದಲ್ಲಿ ನೆನಿಬೇಕು ಅಂತ ಸಾಕಷ್ಟು ಜನ ಬಯಸ್ತಾರೆ. ಹಿಂಗೆ ನೆಂದು ಅವರು ಪುಣ್ಯ ಕಟ್ಕೊಂಡು ಚರ್ಮ ರೋಗಗಳನ್ನ ವಾಸಿ ಮಾಡ್ಕೊಳ್ಳೋ ಸಂಭ್ರಮದಲ್ಲಿ ಪ್ರಕೃತಿಯನ್ನ ಗಲೀಜು ಮಾಡಿ ಅಲ್ಲಿಂದ ಹೋಗ್ತಾರೆ. ಅಲ್ಲಿಗೆ ಹೋಗೋ ಬಹುತೇಕರಿಗೆ ಸಿವಿಕ್ ಸೆನ್ಸ್ ಕಡಿಮೆ. ಸ್ನಾನ ಮಾಡಿ ಅಲ್ಲಿ ತಮ್ಮ ಕೊಳಕು ಬಟ್ಟೆಗಳನ್ನು ಎಸೆಯೋ ಜನ ಇದಾರಲ್ಲ, ಅವರಿಗೆ ಏನು ಹೇಳಿದ್ರು, ಹೆಂಗೆ ಹೇಳಿದ್ರು, ಎಷ್ಟು ಹೇಳಿದ್ರು ಬುದ್ಧಿ ಮಾತ್ರ ಬರೋದಿಲ್ಲ. ಅಲ್ಲಿ ನೈರ್ಮಲ್ಯದ ಕೊರತೆ ವಿಪರೀತ ಅನ್ನೋಷ್ಟಾಗಿದೆ. ಈ ಹಿಂದೆ ಅದರ ಬಗ್ಗೆನೇ ಒಂದು ವಿಡಿಯೋ ಮಾಡಿದ್ದೆ. ಅದರಲ್ಲಿ ಮಾಣಿಕ್ಯಧಾರೆಯ ನೋವನ್ನು ಕೂಡ ನಿಮಗೆ ಹೇಳಿದ್ದೆ. ಆ ಪರ್ವತದ ತುಂಬಾ ಕುಡಿದು ಬಿಸಾಡಿದ ಬಾಟ್ಲಿಗಳು, ಅಲ್ಲಿ ಹೆಚ್ಚಾಗ್ತಾ ಇರೋ ಕುಡುಕರ ಹಾವಳಿ, ಪ್ಲಾಸ್ಟಿಕ್ಕು, ಅಲ್ಲಿನ ಜೀಪ್ ಮಾಫಿಯಾ ಮುಂತಾದ ಸಾಕಷ್ಟು ವಿಷಯಗಳ ಬಗ್ಗೆ ಆ ವಿಡಿಯೋದಲ್ಲಿ ಮಾತಾಡಿದೆ. ಆದರೆ ಅಲ್ಲಿ ಇವತ್ತಿಗೂ ಅಂತ ಯಾವ ಬದಲಾವಣೆಯೂ ಆಗಿರೋ ಹಾಗೆ ಕಾಣ್ತಾ ಇಲ್ಲ. ಇನ್ನು ಅಲ್ಲಿ ಎಂಟ್ರಿ ಟಿಕೆಟ್ ಇಟ್ಟು ಕಾಸು ಮಾಡ್ಕೋತಾರೆ, ಆದರೆ ಅವರಿಗೂ ಕೂಡ ಅದನ್ನು ಸ್ವಲ್ಪ ಕ್ಲೀನ್ ಆಗಿ ಇಟ್ಕೋಬೇಕು ಅನ್ನೋ ಕಾಮನ್ ಸೆನ್ಸು, ಜವಾಬ್ದಾರಿ ಏನೂ ಇಲ್ಲ. ಅದನ್ನು ಸರಿ ಮಾಡಬೇಕು ಅಂದ್ರೆ ಬಹುಶಃ ನೀರಿನ ಹತ್ತಿರಕ್ಕೆ ಜನ ಹೋಗದ ಹಾಗೆ ತಡಿಬೇಕಾಗಿ ಬರುತ್ತೋ ಏನೋ. ಈಗಾಗಲೇ ಪರ್ವತ ಪ್ರದೇಶಗಳಿಗೆ ಪಾಸ್ ತಗೊಂಡು ಹೋಗಿ ಅನ್ನೋ ಕಾಲ ಬಂದಿದೆ. ಜನ ಹಿಂಗೆ ಗಲೀಜು ಮಾಡ್ತಾ ಇದ್ರೆ ಅಲ್ಲಿಗೆ ಪ್ರವೇಶವನ್ನೇ ನಿಷೇಧಿಸುವ ದಿನಗಳು ಕೂಡ ಬರಬಹುದು. ಇನ್ನು ಮಾಣಿಕ್ಯಧಾರಾಗೆ ಸಾಕಷ್ಟು ಪ್ರವಾಸಿಗರು ಬರ್ತಾರೆ. ಅದರಲ್ಲೂ ಈಗ ಬೇಸಿಗೆ ಆಗಿರೋದ್ರಿಂದ ಅಲ್ಲಿಗೆ ಭೇಟಿ ನೀಡಿ ಮನಸ್ಸನ್ನ ಮುದಗೊಳಿಸ್ಕೊಳ್ಳೋದಕ್ಕೆ ನಮ್ಮ ರಾಜ್ಯ ಮಾತ್ರ ಅಲ್ಲ, ಅಕ್ಕಪಕ್ಕದ ರಾಜ್ಯಗಳಿಂದ ಕೂಡ ಸಾಕಷ್ಟು ಜನ ಹೋಗ್ತಾರೆ. ಹೀಗೆ ಕೇರಳಂನ ಪಾಲಕ್ಕಾಡ್ನಿಂದ ಆ ಕುಟುಂಬ ಕೂಡ ಬಂದಿತ್ತು. ಅವರು ಅಲ್ಲಿ ಸಂತೋಷದ ಕ್ಷಣಗಳನ್ನು ಕಳೀತಾ ಇದ್ರು. ಅಂತ ಹೊತ್ತಲ್ಲೇ ಮಾಣಿಕ್ಯಧಾರೆಯ ರೌದ್ರತೆ ಕೂಡ ಅವರ ಅರಿವಿಗೆ ಬರೋದಕ್ಕೆ ಶುರುವಾಯಿತು. ಯಾಕೆಂದರೆ ಅಲ್ಲಿ ಆ ಕುಟುಂಬದ ಮಗು ಮಿಸ್ ಆಗಿತ್ತು. ಆಕೆಯ ಹೆಸರು ಶ್ರೀನಂದ. 10ನೇ ತರಗತಿ ಓದ್ತಾ ಇದ್ದ ಆಕೆ ಇದ್ದಕ್ಕಿದ್ದ ಹಾಗೆ ಆ ಗುಂಪಿನಿಂದ ಕಾಣೆ ಆದ್ಲು. ಅದನ್ನು ಗಮನಿಸಿದ ಆಕೆಯ ಕುಟುಂಬ ಸಾಕಷ್ಟು ಹೊತ್ತು ಆಕೆಗಾಗಿ ಹುಡುಕಾಟ ಮಾಡ್ತು. ಮಾಣಿಕ್ಯಧಾರದ ಸುತ್ತಮುತ್ತ ಸ್ಥಳೀಯರ ನೆರವಿನೊಂದಿಗೆ ಹುಡುಕಾಡಿದ್ದ ಕುಟುಂಬಕ್ಕೆ ಅಲ್ಲಿ ಯಾವ ಪ್ರಯೋಜನವೂ ಆಗಲಿಲ್ಲ. ಹೀಗಾಗಿ ಅವರು ಚಿಕ್ಕಮಗಳೂರಿನ ಪೊಲೀಸರಿಗೆ ಕಂಪ್ಲೇಂಟ್ ಅನ್ನು ಕೊಟ್ಟರು. ಪ್ರವಾಸಿ ಸ್ಥಳದಲ್ಲಿ ಇಂತಹ ಘಟನೆಗಳು ಆಗಾಗ ಆಗ್ತಾ ಇರುತ್ತವೆ. ಹೀಗಾಗಿ ಪೊಲೀಸರಿಗೆ ಕೂಡ ಒಂದು ಐಡಿಯಾ ಇರುತ್ತೆ. ಅವರು ಮಾಣಿಕ್ಯಧಾರೆಯ ಬಳಿ ಬಾಲಕಿ ಮಿಸ್ ಆಗಿದ್ದಾಳೆ ಅಂತ ಹೇಳ್ತಿದ್ದಂತೆ ಏನಾಗಿರಬಹುದು ಅನ್ನೋದನ್ನ ಊಹೆ ಮಾಡೋದಕ್ಕೆ ಶುರು ಮಾಡಿದ್ರು. ಅಲ್ಲಿ ವಿದ್ಯಾರ್ಥಿನಿ ಕಾಲು ಜಾರಿ ಪ್ರಪಾತಕ್ಕೆ ಬಿದ್ದಿರೋ ಸಾಧ್ಯತೆ ಇದೆ ಅನ್ನೋ ನಿರ್ಧಾರಕ್ಕೆ ಬಂದರು. ಹೀಗಾಗಿ ಆಕೆಯ ಹುಡುಕಾಟ ಅಲ್ಲಿ ಶುರುವಾಯಿತು. ಮಾಣಿಕ್ಯಧಾರ ಬಳಿ ಒಂದು ವ್ಯೂ ಪಾಯಿಂಟ್ ಇದೆ. ಅಲ್ಲಿ ಸ್ವಲ್ಪ ಎಚ್ಚರ ತಪ್ಪಿದ್ರೂ ಕೂಡ ಅಪಾಯ ಕಟ್ಟಿಟ್ಟು ಬುತ್ತಿ. ಯಾಕೆಂದ್ರೆ ಅಲ್ಲಿ ಅಷ್ಟೊಂದು ಆಳವಾದ ಕಣಿವೆ ಕೂಡ ಇದೆ. ಅಲ್ಲಿ ಏನಾದರೂ ಬಿದ್ದರೆ ನೇರವಾಗಿ ಸಾವಿರಾರು ಅಡಿಗಳಷ್ಟು ಆಳದ ಪ್ರಪಾತಕ್ಕೆ ತಲುಪೋ ಸಾಧ್ಯತೆ ಇರುತ್ತೆ. ಹೀಗಾಗಿನೇ ಪೊಲೀಸರು ಕೂಡ ಅಲ್ಲಿ ಎಚ್ಚರಿಕೆಯ ಒಂದಷ್ಟು ಬೋರ್ಡುಗಳನ್ನು ಹಾಕಿದ್ದಾರೆ. ಆದರೆ ಅದನ್ನು ಯಾರು ಓದ್ತಾರೆ, ಅದರ ಬಗ್ಗೆ ಯಾರು ಗಮನ ಕೊಡ್ತಾರೆ? ನಮಗೆ ಅಂಥ ಕಡೆಗಳಿಗೆ ಹೋದಾಗ ಮೈ ಮೇಲೆ ಪ್ರಜ್ಞೆ ಕೂಡ ಇರೋದಿಲ್ಲ. ಇನ್ನು ಇಲ್ಲಿ ಏನಾಗಿತ್ತೋ ಏನೋ, ಶ್ರೀನಂದ ಕಾಣೆಯಾಗಿದ್ಲು. ಪೊಲೀಸರು ಕಾಲು ಜಾರಿ ಕೆಳಗೆ ಬಿದ್ದಿರಬಹುದು, ಹುಡುಕೋಣ ಅಂದ್ರು. ಆದರೆ ಆಕೆಯ ತಾಯಿಗೆ ಪೊಲೀಸರ ಮಾತುಗಳ ಬಗ್ಗೆ ನಂಬಿಕೆ ಬರಲಿಲ್ಲ. ನನ್ನ ಮಗಳು ಕಾಲು ಜಾರಿ ಬೀಳೋ ಹುಡುಗಿ ಅಲ್ಲ, ಆಕೆಯನ್ನ ಯಾರೋ ಅಪಹರಿಸಿದ್ದಾರೆ ಅಂತ ಆ ತಾಯಿ ಹೇಳೋದಕ್ಕೆ ಶುರು ಮಾಡಿದ್ರು. ಇದು ಪೊಲೀಸರ ನಿದ್ದೆಗೆಡಿಸ್ತು. ಮೊದಲೇ ಹೊರ ರಾಜ್ಯದ ಪ್ರವಾಸಿಗರು, ಕೇರಳಂನವರು, ಅವರು ಹೇಳ್ತಾ ಇರೋ ಹಾಗೆ ಅಲ್ಲೇನಾದರೂ ಸಮಸ್ಯೆ ಆಗಿಬಿಟ್ರೆ ಪೊಲೀಸ್ ಇಲಾಖೆಯದ್ದಷ್ಟೇ ಅಲ್ಲ, ನಮ್ಮ ರಾಜ್ಯದ ಮಾನ ಕೂಡ ಹೋಗುತ್ತೆ, ಸರ್ಕಾರದ ಮೇಲೆ ಕೂಡ ಹೆಚ್ಚು ಪ್ರೆಷರ್ ಬೀಳುತ್ತೆ.
ಹೀಗಾಗಿನೇ ಪೊಲೀಸರು ತುಂಬಾನೇ ಕಾಳಜಿ ತಗೊಂಡು ಶ್ರೀನಂದಾಳಿಗೆ ಹುಡುಕಾಟವನ್ನು ಶುರು ಮಾಡಿದ್ರು. ಅಲ್ಲಿ ಮಾಣಿಕ್ಯಧಾರ ಹಾಗೂ ದತ್ತಪೀಠದ ಕಡೆಯಿಂದ ಬರುವಂತಹ ಎಲ್ಲ ವಾಹನಗಳನ್ನು ತಪಾಸಣೆ ಮಾಡಲಾಯಿತು. ಸ್ಥಳೀಯ ಜೀಪ್ ಡ್ರೈವರ್ಗಳಿಂದ ಹಿಡಿದು ಪ್ರತಿಯೊಂದು ಅಂಗಡಿಯವರನ್ನ, ಪ್ರವಾಸಿಗರನ್ನ ಕೂಡ ವಿಚಾರಿಸ್ತಾ ಹೋದ್ರು. ಪ್ರವಾಸಿ ತಾಣದಲ್ಲಿ ಅಳವಡಿಸಲಾಗಿರುವ ಕ್ಯಾಮೆರಾಗಳನ್ನು ಕೂಡ ಪರಿಶೀಲನೆ ಮಾಡಲಾಯಿತು. ಎಲ್ಲೂ ಕೂಡ ಬಾಲಕಿಯ ಪತ್ತೇನೇ ಇರಲಿಲ್ಲ. ಅಲ್ಲಿಗೆ ಪೊಲೀಸರ ಅನುಮಾನಕ್ಕೆ ಮತ್ತಷ್ಟು ಪುಷ್ಟಿ ಸಿಕ್ತು. ನಾವಿನ್ನು ಪ್ರಪಾತದ ಕಡೆಯಲ್ಲೇ ನೋಡಬೇಕು ಅಂತ ನಿರ್ಧರಿಸಿದ ಪೊಲೀಸರು ಸೂರ್ಯೋದಯದ ನಂತರ ಕಾರ್ಯಾಚರಣೆಯನ್ನು ಶುರು ಮಾಡಿದ್ರು. ಮೊದಲಿಗೆ ಡ್ರೋನ್ಗಳನ್ನು ಹಾರಿಸೋದ್ರ ಮೂಲಕ ಆಕೆ ಬಗ್ಗೆ ಏನಾದರೂ ಸುಳಿವು ಸಿಗುತ್ತಾ ಅಂತ ನೋಡ್ಲಾಯ್ತು. ಅಲ್ಲಿ ಥರ್ಮಲ್ ಇಮೇಜಿಂಗ್ ಡ್ರೋನ್ಗಳನ್ನು ಬಳಸೋದಕ್ಕೆ ನಿರ್ಧಾರ ಮಾಡಿದ್ರು. ಅದು ಕಾಡು ನೋಡಿ ಅರಣ್ಯ ಇಲಾಖೆಯ ಅಧಿಕಾರ ವ್ಯಾಪ್ತಿಗೆ ಸೇರ್ಕೊಳ್ಳುತ್ತೆ. ಹೀಗಾಗಿ ಅಲ್ಲಿ ಡ್ರೋನ್ ಹಾರಿಸೋ ಮೊದಲು ಅರಣ್ಯ ಇಲಾಖೆಯ ಅನುಮತಿಯನ್ನು ಕೂಡ ತಗೋಬೇಕಿತ್ತು. ಸೊ ವಿಷಯ ಸರ್ಕಾರದ ಮಟ್ಟಕ್ಕೆ ಹೋಯಿತು. ಸ್ವತಃ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಆ ಮಗುವನ್ನ ಆದಷ್ಟು ಬೇಗ ಹುಡುಕಿ ಕೊಡಿ ಅಂತ ಹೇಳಿದ್ರು. ಹೀಗಾಗಿ ಅಲ್ಲಿ ಹುಡುಕಾಟ ವೇಗವನ್ನು ಪಡ್ಕೊಳ್ತು. ಡ್ರೋನ್ ಕಣ್ಣುಗಳು ತಲುಪದ ಜಾಗದಲ್ಲಿ ಮಾನವ ಹುಡುಕಾಟವನ್ನು ಆರಂಭ ಮಾಡಿದ್ರು. ಸುಮಾರು 200ರಿಂದ 250 ಜನರ ತಂಡ ಸರ್ಚ್ ಆಪರೇಷನ್ಗಿಳಿತು. ಅದರಲ್ಲೂ ಪೊಲೀಸರು, ಅಗ್ನಿಶಾಮಕ ಸಿಬ್ಬಂದಿ, NDRF, ಸ್ಥಳೀಯ ಗೈಡುಗಳು ಹಾಗೂ ಇನ್ನಷ್ಟು ಸ್ಥಳೀಯರನ್ನ ಹುಡುಕಾಟದ ಕೆಲಸಕ್ಕೆ ಜೋಡಿಸಿಕೊಳ್ಳಲಾಯಿತು. ಆ ಚಂದ್ರದ್ರೋಣ ಪರ್ವತದ ಪ್ರಕೃತಿ ಹೇಗೆ ಅಂದ್ರೆ, ನಮಗಿಲ್ಲಿ ಸುಡು ಬೇಸಿಗೆ, ಹೊರಗೆ ನಿಲ್ಲೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ರಾತ್ರಿ ಕೂಡ ಸೆಕೆ ಕೊಲ್ತಾ ಇದೆ. ಇಂಥ ಹೊತ್ತಲ್ಲೂ ಆ ಬೆಟ್ಟದಲ್ಲಿ ದಟ್ಟ ಮಂಜು, ಕಡಿದಾದ ಹಾದಿ, ಆಳದ ಕಣಿವೆಗಳು ಆ ಬಾಲಕಿಯನ್ನು ಹುಡುಕ್ತಾ ಇದ್ದವರಿಗೆ ಸವಾಲೆಸಿತಾ ಇತ್ತು. ಅಗ್ನಿಶಾಮಕ ಸಿಬ್ಬಂದಿ ಹಗ್ಗ ಕಟ್ಕೊಂಡು ಆಳವಾದ ಹಾಗೂ ಅತ್ಯಂತ ಕಡಿದಾದ ಪ್ರಪಾತಕ್ಕೆ ಇಳಿತಾ ಹೋದ್ರು. ದತ್ತಪೀಠದ ಭಾಗದಲ್ಲೇ ಅತ್ಯಂತ ಕಡಿದಾದ ಪರ್ವತ ಶ್ರೇಣಿಯನ್ನ ಹೊಂದಿರುವ ಪ್ರದೇಶಗಳಲ್ಲಿ ಈ ಮಾಣಿಕ್ಯಧಾರ ಕೂಡ ಒಂದು. ಇಲ್ಲಿರೋ ಒಂದೊಂದು ಪರ್ವತ 106 ಅಡಿಗಳಷ್ಟು ಶಿಲಾಪರ್ವತವಾಗಿದೆ. ಅಲ್ಲಿ ಏನಾದರೂ ಜಾರಿ ಬಿದ್ದರೆ ಎಲ್ಲಿ ಬೀಳ್ತೀವಿ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಅಂಥ ಕಡೆ ನಮ್ಮ ಸಿಬ್ಬಂದಿ ಕಾರ್ಯಾಚರಣೆಯನ್ನು ಶುರು ಮಾಡಿದ್ರು. ಅಲ್ಲಿ ಆಕೆ ಜೀವಂತವಾಗಿ ಸಿಗಲಿ, ಆಕೆ ಕ್ಷೇಮವಾಗಿರಲಿ ಅಂತಲೇ ಎಲ್ಲರೂ ಬಯಸ್ತಾ ಇದ್ರು. ಸಾಕಷ್ಟು ಜನ ಅದಕ್ಕಾಗಿ ಪ್ರಾರ್ಥನೆಗಳನ್ನು ಮಾಡ್ತಾ ಇದ್ರು. ಸತತ ಹುಡುಕಾಟಗಳಾದವು. ಆದರೂ ಕೂಡ ಆಕೆಯ ಸುಳಿವು ಪತ್ತೆ ಆಗಲೇ ಇಲ್ಲ. ಅಲ್ಲಿ ಏನೋ ಸಮಸ್ಯೆ ಆಗಿರಬೇಕು. ಕಾಲು ಜಾರಿ ಬಿದ್ದಿದ್ರೆ ಆಕೆ ಇಷ್ಟೊತ್ತಿಗೆ ಸಿಗಬೇಕಿತ್ತು. ಅಟ್ಲೀಸ್ಟ್ ಅದರ ಕುರುಹುಗಳಾದರೂ ಇರಬೇಕಾಗಿತ್ತು. ಆದರೆ ಅಲ್ಲಿ ಅಂಥದ್ದೇನೂ ಕಾಣ್ತಾ ಇಲ್ಲ. ಅಂದರೆ ಬೇರಿನ್ನೇನಾದರೂ ನಡೆದಿದೆಯಾ? ಇಂಥ ಅನುಮಾನ ಪೊಲೀಸರನ್ನು ಕೂಡ ಕಾಡೋದಕ್ಕೆ ಶುರುವಾಯಿತು. ಆದರೂ ಇನ್ನಷ್ಟು ಹುಡುಕೋಣ, ಯಾವುದಾದ್ರೂ ಪೊಟ್ರೇಲ್ ಆಕೆ ಸಿಕ್ಕಾಕೊಂಡಿರಬೇಕು ಅಂತ ಪೊಲೀಸರ ಹುಡುಕಾಟ ಮುಂದುವರಿತಲೇ ಹೋಯಿತು. ಅಲ್ಲಿ ಅವರ ಪ್ರಯತ್ನಕ್ಕೆ ಫಲ ಸಿಕ್ತು. ಶುಕ್ರವಾರ ಆಕೆ ಪತ್ತೆಯಾದ್ಲು. ಆದರೆ ಸಾವಿರಾರು ಜನರ ಪ್ರಾರ್ಥನೆ ಅಲ್ಲಿ ಫಲಿಸಲಿಲ್ಲ. ಕೇರಳಂನಿಂದ ಒಂದು ಚಿಕ್ಕಮಗಳೂರಿನ ಮಾಣಿಕ್ಯಧಾರದಲ್ಲಿ ಆ ಕುಟುಂಬ ತಮ್ಮ ಮನೆಯ ಮಹಾಲಕ್ಷ್ಮಿಯನ್ನ ಕಳ್ಕೊಂಡು ಬಿಡ್ತು. ಬಾಲಕಿ ಶ್ರೀನಂದ ಶರೀರ 2000 ಅಡಿಗಳಷ್ಟು ಆಳದಲ್ಲಿ ನಿಶ್ಚೇಷ್ಟಿತವಾಗಿ ಬಿದ್ದಿತ್ತು. ಆಕೆಯ ದೇಹ ಉಸಿರು ಚೆಲ್ಲಿತ್ತು. ಇನ್ನು ಈ ಘಟನೆ ಕೇರಳದ ಕುಟುಂಬವನ್ನ ತಲ್ಲಣಗೊಳಿಸಿದೆ. ಪೊಲೀಸರಿಗೆ ಕೂಡ ಮತ್ತೊಂದು ತಲೆನೋವು ಶುರುವಾಗಿದೆ. ಅಲ್ಲಿ ಶ್ರೀನಂದ ಸಾವು ಆಕಸ್ಮಿಕನ? ಆಕೆ ನಿಜವಾಗ್ಲೂ ಕಾಲು ಜಾರಿನೇ ಪ್ರಪಾತಕ್ಕೆ ಬಿದ್ಲಾ, ಅಥವಾ ಆಕೆಯನ್ನು ಯಾರಾದರೂ ಅಲ್ಲಿ ತಳ್ಳಿದ್ರ? ಆಕೆ ಅಪಹರಣ ಆಗಿತ್ತಾ? ಇಂಥ ಸಾಕಷ್ಟು ಅನುಮಾನಗಳಿಗೆ ಅಲ್ಲಿ ಉತ್ತರ ಹುಡುಕಬೇಕಿದೆ. ಎಲ್ಲ ಆಂಗಲ್ ಅಲ್ಲಿ ಕೂಡ ತನಿಖೆ ನಡೀಬೇಕಿದೆ. ಹಾಗೆ ಆಕೆಯ ಶವ ಪರೀಕ್ಷೆಯ ವರದಿ ಬಂದ ನಂತರ ಸಾವಿಗೆ ನಿಜವಾದ ಕಾರಣ ಏನು ಅನ್ನೋದು ಗೊತ್ತಾಗೋ ಸಾಧ್ಯತೆಗಳು ಇರುತ್ತವೆ. ಅಲ್ಲಿವರೆಗೆ ಕುಟುಂಬ ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕಾಗಿ ಬರುತ್ತೆ. ಗೆಳೆಯರೆ, ಸಾಮಾನ್ಯವಾಗಿ ಪ್ರವಾಸಿ ತಾಣಗಳಲ್ಲಿ ಈ ರೀತಿಯ ಘಟನೆಗಳಾಗೋದು ರೀಲ್ಸ್ ವಿಷಯಕ್ಕೆ. ಸಾಕಷ್ಟು ಜನ ಜಲಪಾತಗಳ ಬಳಿಯಲ್ಲಿ, ಪ್ರಪಾತಗಳ ತುದಿಯಲ್ಲಿ ನಿಂತು ರೀಲ್ಸ್ ಮಾಡ್ಕೊಳ್ಳೋದು, ಸೆಲ್ಫಿ ತಗೊಳ್ಳೋದನ್ನ ಮಾಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಸ್ವಲ್ಪ ಕಾಲು ಜಾರಿದ್ರೆ, ಸ್ವಲ್ಪ ಯಾಮಾರಿದ್ರೂ ಕೂಡ ಪ್ರಪಾತ ನಮ್ಮನ್ನ ಸೆಳೆದು ಬಿಡುತ್ತೆ. ಹೀಗಾಗಿನೇ ಪ್ರವಾಸಕ್ಕೆ ಹೋದಾಗ ತುಂಬಾನೇ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಾಗಲ್ಲದೆ ಇದ್ರೆ ಇಂಥ ದುರ್ಘಟನೆಗಳು ನಡೆದು ಹೋಗುತ್ತವೆ. ಇತ್ತೀಚೆಗೆ ಮಲಯಾಳಮಲ್ಲಿ ಮಂಜುಮೆಲ್ ಬಾಯ್ಸ್ ಅನ್ನೋ ಒಂದು ಸಿನಿಮಾ ಬಂತು. ಅದು ಕೂಡ ಇಂಥದ್ದೇ ಒಂದು ಘಟನೆಯಿಂದ ಪ್ರೇರಣೆಯನ್ನು ಪಡೆದ ಸಿನಿಮಾ ಆಗಿತ್ತು. ಕೊಡೈಕೆನಾಲಲ್ಲಿ ನಡೆದಿದ್ದ ಘಟನೆ ಅದು. ಪ್ರವಾಸಕ್ಕೆ ಹೋದ ಹುಡುಗರು ಗೊತ್ತಿಲ್ಲದೆ ಪ್ರಪಾತಕ್ಕೆ ಬಿದ್ದು ಆ ಬಳಿಕ ಅವರನ್ನ ಸ್ನೇಹಿತರೇ, ಪೊಲೀಸರು ಹಾಗೂ ಅಗ್ನಿಶಾಮಕ ಸಿಬ್ಬಂದಿಯ ಜೊತೆ ಸೇರಿ ಕಾಪಾಡಿದ ಕಥೆ. ಆ ಕಥೆಯೇನೋ ಸುಖಾಂತ್ಯ ಆಯಿತು. ಆದರೆ ಎಲ್ಲ ಘಟನೆಗಳಲ್ಲೂ ಹಾಗಾಗೋದಿಲ್ಲ. ಇಂಥ ಸಿನಿಮಾಗಳು ಬರ್ತಾ ಇರುತ್ತವೆ, ಪೊಲೀಸರು ಹೇಳ್ತಾ ಇರ್ತಾರೆ, ಎಷ್ಟೋ ವಿಡಿಯೋಗಳು ಅದರ ಬಗ್ಗೆ ಬೆಳಕು ಚೆಲ್ಲೋ ಪ್ರಯತ್ನವನ್ನ ಮಾಡ್ತಾ ಇರುತ್ತವೆ, ಎಚ್ಚರಿಕೆಗಳನ್ನು ಕೊಡೋ ಕೆಲಸ ಆಗುತ್ತೆ. ಅಲ್ಲೆಲ್ಲ ಬೋರ್ಡ್ಗಳನ್ನ ಹಾಕಿರ್ತಾರೆ. ಎಷ್ಟೋ ಜನ ಅಲ್ಲಿ ಪ್ರಾಣ ಕಳ್ಕೊಂಡ ಸುದ್ದಿಗಳೂ ಬರ್ತಾ ಇರುತ್ತವೆ. ಇಷ್ಟೆಲ್ಲ ಆದರೂ ಕೂಡ ನಮಗೆ ಅಪಾಯಕಾರಿ ಸ್ಥಳಗಳಲ್ಲಿ ನಿಂತು ಸೆಲ್ಫಿ ತೆಕ್ಕೊಳ್ಳೋ ಹುಚ್ಚು ಹೋಗೋದಿಲ್ಲ. ಗೆಳೆಯರೆ, ಪ್ರಕೃತಿ ಅನ್ನೋದು ನಾವು ಅಂದ್ಕೊಂಡಷ್ಟು ಸುಂದರವಾಗಿ ಮಾತ್ರ ಇರೋದಿಲ್ಲ. ಅದನ್ನು ಪರೀಕ್ಷೆ ಮಾಡೋದಕ್ಕೆ ಹೋಗಬೇಡಿ, ಅದು ಕೆರಳತ್ತೆ. ಇನ್ನು ಮಕ್ಕಳನ್ನ ಪ್ರಕೃತಿಯ ಮಡಿಲಿಗೆ ಕರ್ಕೊಂಡು ಹೋಗೋದು ಒಳ್ಳೆಯದೇ. ಆದರೆ ಹಾಗೆ ಕರ್ಕೊಂಡು ಹೋದಾಗ ಅವ್ರ ಬಗ್ಗೆ ನಮಗೆ ಗಮನ ಕೂಡ ಇರಬೇಕು. ಇನ್ನು ಮೊಬೈಲ್ ಹಿಡಿದ ಜನ ರೀಲ್ಸ್ ಹುಚ್ಚನ್ನ ಇಟ್ಕೊಳ್ಳಿ, ಬೇಡ ಅಂತ ಹೇಳೋದಿಲ್ಲ. ಆದರೆ ಅದು ನಿಮ್ಮ ಪ್ರಾಣಕ್ಕೆ ಅಪಾಯ ತರೋ ಹಾಗಾಗದೇ ಇರಲಿ. ಕಾಡು, ನದಿ, ಜಲಪಾತ, ಸಮುದ್ರ, ಕಣಿವೆಗಳು ಎಲ್ಲೇ ಆಗಲಿ ಅಲ್ಲಿಗೆ ಹೋಗಿ ನೋಡಿ ಆನಂದಿಸಿ ಅಷ್ಟೇ ಹೊರತು ಹೆಚ್ಚು ಅತಿರೇಕದ ಚೇಷ್ಟೆಗಳನ್ನ ಮಾಡೋದಕ್ಕೆ ಹೋಗಬೇಡಿ.
ಸ್ನೇಹಿತರೆ, ಎಲ್ಲಿಗಾದರೂ ಹೋದ ಮೇಲೆ ಮನೆಗೆ ನೀವೇ ವಾಪಸ್ ಬರಬೇಕು. ಆ ಮನೆಯಲ್ಲಿ ನೀವು ಓಡಾಡ್ತಾ ಇರಬೇಕು. ಗೋಡೆ ಮೇಲೆ ಫೋಟೋ ಆಗೋದಕ್ಕೆ ಹೋಗಬಾರ್ದು. ಸ್ವಲ್ಪ ಎಚ್ಚರ ಇರಲಿ. ಇನ್ನು ಈ ಕೇರಳಂ ಹುಡುಗಿ ಪ್ರಕರಣದಲ್ಲಿ ತನಿಖೆ ನಡೀತಿದೆ. ಅಲ್ಲಿ ಆಕಸ್ಮಿಕವಾಗಿ ಕಾಲು ಜಾರಿ ಬಿದ್ದಿರಲೂಬಹುದು ಅಥವಾ ಬೇಕಂತಲೇ ಬಿದ್ದಿರೋ ಸಾಧ್ಯತೆಗಳನ್ನು ಕೂಡ ನಾವು ಪರಿಶೀಲಿಸ್ತಾ ಇದ್ದೀವಿ ಅಂತ ಅಲ್ಲಿನ SP ಹೇಳಿದ್ದಾರೆ. ಏನೇ ಆದರೂ ಇದು ಅತ್ಯಂತ ದುಃಖದ ಸಂಗತಿ. ಆ ಕುಟುಂಬಕ್ಕೆ ಮಗಳ ಅಗಲಿಕೆಯ ನೋವನ್ನು ಭರಿಸುವ ಶಕ್ತಿಯನ್ನ ಆ ಗುರು ದತ್ತಾತ್ರೇಯ ಕರುಣಿಸಲಿ. ಇದು ಗೆಳೆಯರೆ, ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತದ ಸಾಲಲ್ಲಿ ಮಾಣಿಕ್ಯಧಾರೆಯ ಸಮೀಪ ಸಂಭವಿಸಿದ ದುರ್ಘಟನೆಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.